ಇವತ್ತು ನಾವು ಜ್ಞಾನದ 3 ಅದ್ಭುತ ಲೋಕಗಳತ್ತ ಒಂದು ವೇಗದ ಓಟವನ್ನು ಮಾಡಲಿದ್ದೇವೆ. ಪ್ರಚಲಿತ ವಿದ್ಯಮಾನಗಳು, ಇತಿಹಾಸ ಮತ್ತು ಸಾಮಾನ್ಯ ವಿಜ್ಞಾನದ ಕುತೂಹಲಕಾರಿ ವಿಷಯಗಳನ್ನು ಒಂದೇ ಕರೆ ಅನ್ವೇಷಿಸುವ ರೋಚಕ ಪಯಣ ಇದಾಗಲಿದೆ. ಹೆಚ್ಚು ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಇಳಿಯೋಣ ಬನ್ನಿ. ಆರಂಭದಲ್ಲೇ ಮೆದುಳಿಗೆ ಒಂದು ಸಣ್ಣ ವ್ಯಾಯಾಮ ಮಾಡೋಣ. ಸೂರ್ಯನ ಒಂದು ಕಿರಣ ಬಾಹ್ಯಾಕಾಶದ ಮೂಲಕ ಪ್ರಯಾಣಿಸಿ ನಮ್ಮ ಭೂಮಿಯನ್ನು ತಲುಪಲು ನಿಖರವಾಗಿ ಎಷ್ಟು ಸಮಯ ತೆಗೆದುಕೊಳ್ಳಬಹುದು? ಉತ್ತರ ಬರೋಬ್ಬರಿ 8 ನಿಮಿಷ 20 ಸೆಕೆಂಡುಗಳು. ಅಂದರೆ ಬೆಳಕು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೂ ಆ ಬೃಹತ್ ಅಂತರವನ್ನು ದಾಟಲು ಸುಮಾರು 500 ಸೆಕೆಂಡುಗಳು ಬೇಕೇ ಬೇಕು. ಇದೇ ವೇಗ ಮತ್ತು ಉತ್ಸಾಹದೊಂದಿಗೆ ನಮ್ಮ ಇಂದಿನ ವಿಶ್ಲೇಷಣೆಯ ಮುಂದಿನ ಹಂತಕ್ಕೆ ಜಿಗಿಯೋಣ. ಬನ್ನಿ ನಮ್ಮ ಪಯಣದ ಮೊದಲ ಹಂತವಾದ ಪ್ರಚಲಿತ ವಿದ್ಯಮಾನಗಳತ್ತ ಗಮನಹರಿಸೋಣ. ಜಗತ್ತಿನಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಪ್ರಸ್ತುತ ಏನೆಲ್ಲ ನಡೀತಿದೆ ಅನ್ನೋದರ ಆಧುನಿಕ ಮಿಡಿತವನ್ನ ಅರಿಯೋಣ. ಪರದೆಯ ಮೇಲಿರುವ ಈ ಆಕರ್ಷಕ ಟೈಪೋಗ್ರಫಿ ಮತ್ತು ಆ ಬೃಹತ್ ಸಂಖ್ಯೆಯನ್ನ ಗಮನಿಸಿ. 1828.05 ಮೆಗಾವಾಟ್. ಈ ದೊಡ್ಡ ಸಂಖ್ಯೆ ಏನನ್ನು ಸೂಚಿಸುತ್ತೆ ಅಂದ್ರೆ, ಇದು PM ಸೂರ್ಯಘರ್ ಮುಫ್ತ್ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ರೂಫ್ಟಾಪ್ ಸೌರ ಸ್ಥಾಪನೆಗಳಲ್ಲಿ ಗುಜರಾತ್ ರಾಜ್ಯ ಸಾಧಿಸಿರುವ ಮುಂಚೂಣಿ ಸಾಮರ್ಥ್ಯ. 2026-27 ಒಳಗೆ 1 ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಒದಗಿಸುವ ಬೃಹತ್ ಗುರಿಯಲ್ಲಿ ಗುಜರಾತ್ ಅಗ್ರಸ್ಥಾನದಲ್ಲಿದೆ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಇನ್ನು ಪರಿಸರದ ವಿಚಾರಕ್ಕೆ ಬಂದರೆ, ಜಾಗತಿಕವಾಗಿ ಕಾಡ್ಗಿಚ್ಚಿನ ಸಮಸ್ಯೆ ಎಷ್ಟು ಭೀಕರವಾಗಿದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದಕ್ಕಾಗಿಯೇ ಇಲ್ಲಿ ಕಾಣ್ತಿರುವ ವೈಶ್ವಿಕ ಕಾಡ್ಗಿಚ್ಚು ನಿರ್ವಹಣೆಯನ್ನು ಬಲಪಡಿಸುವುದು ಅನ್ನೋ ಈ ಸಾಲು ಬಹಳ ಮುಖ್ಯವಾಗುತ್ತೆ. ಇದು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಅಸೆಂಬ್ಲಿ ಅಂದ್ರೆ UNEA 7 ಯಲ್ಲಿ ಭಾರತ ಮಂಡಿಸಿ ಬಹುತೇಕ ರಾಷ್ಟ್ರಗಳ ಬೆಂಬಲದೊಂದಿಗೆ ಅಂಗೀಕರಿಸಲ್ಪಟ್ಟ ನಿರ್ಧಾರವಾಗಿದೆ. ಪರಿಸರ ರಕ್ಷಣೆಯಲ್ಲಿ ಇದೊಂದು ಐತಿಹಾಸಿಕ ಹೆಜ್ಜೆ. ಈ ಅಚ್ಚುಕಟ್ಟಾದ ಬುಲೆಟ್ ಪಾಯಿಂಟ್ಗಳ ವಿನ್ಯಾಸ ನೋಡಿದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತದ ನಾಯಕತ್ವ ಹೇಗೆ ಬೆಳಗ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಮೊದಲನೇದಾಗಿ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರು 2026ರ ಇಂಟರ್ನ್ಯಾಷನಲ್ ಐಡಿಯಾ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದ್ದಾರೆ. ಎರಡನೇದಾಗಿ ಟೆಲಿಕಾಂ ಸಂಸ್ಥೆ IEESA ಕಾರ್ಪೊರೇಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. 140 ವರ್ಷಗಳ ಇತಿಹಾಸದಲ್ಲಿ ಭಾರತದಿಂದ ಈ ಪ್ರಶಸ್ತಿ ಪಡೆದ ಮೊದಲ ಸಂಸ್ಥೆ ಇದಾಗಿದೆ. ಈಗ ಇತಿಹಾಸ ಮತ್ತು ಪರಿಸರವನ್ನು ಒಟ್ಟಿಗೆ ಬೆಸೆಯುವಂತಹ ಒಂದು ಕುತೂಹಲಕಾರಿ ಪ್ರಶ್ನೆ ಕೇಳೋಣ. ಏಷ್ಯಾದ ಮೊಟ್ಟಮೊದಲ ಸಂರಕ್ಷಿತ ಪಕ್ಷಿಧಾಮವನ್ನು ಪುನರುಜ್ಜೀವನಗೊಳಿಸಲು ಚರೇಚುಂಗ್ ಹಬ್ಬವನ್ನು ಆಯೋಜಿಸಿದ ಭಾರತದ ರಾಜ್ಯ ಯಾವುದು? ಹೆಸರು ಸ್ವಲ್ಪ ವಿಭಿನ್ನವಾಗಿದೆ ಅಲ್ವಾ? ಉತ್ತರ ದಪ್ಪಕ್ಷರಗಳಲ್ಲಿ ಎದ್ದು ಕಾಣುತ್ತಿರುವ ಅಸ್ಸಾಂನ ಮಜೂಲಿ ದ್ವೀಪ. ಆಶ್ಚರ್ಯ ವಿಷಯ ಏನೆಂದ್ರೆ, ಈ ಅಭಯಾರಣ್ಯವನ್ನು ಸ್ಥಾಪಿಸಿದ್ದು ನಿನ್ನೆ ಮೊನ್ನೆ ಅಲ್ಲ, ಬದಲಾಗಿ 1633ರಲ್ಲೇ ಅಹೋಮ್ ರಾಜ ಸ್ವರ್ಗದೇವ ಪ್ರತಾಪ್ ಸಿಂಹ ಅವರು ಇದನ್ನು ಸ್ಥಾಪಿಸಿದ್ರು. ಈ ಹಬ್ಬ ಆ ಪ್ರಾಚೀನ ಇತಿಹಾಸವನ್ನು ಮತ್ತು ಪಕ್ಷಿ ಸಂಕುಲವನ್ನು ಉಳಿಸುವ ಸುಂದರ ಪ್ರಯತ್ನವಾಗಿದೆ. ಕ್ರೀಡಾ ಲೋಕದ 2 ವಿಭಿನ್ನ ಹಾಗೂ ಅದ್ಭುತ ಸಾಧನೆಗಳ ಮುಖಾಮುಖಿಯನ್ನು ನಾವಿಲ್ಲಿ ನೋಡ್ಬೋದು. ಒಂದು ಕಡೆ ನುರಿತ ಕ್ರಿಕೆಟಿಗ ಶಿಖರ್ ಧವನ್ ಅವರ ದಿ ಒನ್ ಆತ್ಮಕಥೆ ಬಿಡುಗಡೆಯಾಗಿದೆ. ಮತ್ತೊಂದೆಡೆ ಯುವ ಪ್ಯಾರಾ ಈಜುಗಾರ ಅಬ್ದುಲ್ ಖಾದಿರ್ ಇಂಡೋರಿ ಅವರು 2025ರ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ನಲ್ಲಿ 50 ಮೀಟರ್ ಬಟರ್ಫ್ಲೈ ಮತ್ತು ಬ್ಯಾಕ್ ಸ್ಟ್ರೋಕ್ ಸ್ಪರ್ಧೆಗಳಲ್ಲಿ 2 ಚಿನ್ನದ ಪದಕಗಳನ್ನು ಗೆದ್ದು ಬೀಗಿದ್ದಾರೆ. ಅನುಭವ ಮತ್ತು ಯುವ ಉತ್ಸಾಹದ ಅದ್ಭುತ ಹೋಲಿಕೆಯದು. ಪ್ರಸ್ತುತ ವಿದ್ಯಮಾನಗಳ ಓಟದ ನಂತರ ಈಗ ನಮ್ಮ ಟೈಮ್ ಮೆಷಿನ್ ಏರಿ ಗತಕಾಲಕ್ಕೆ, ಅಂದರೆ ಇತಿಹಾಸದ ಪ್ರಮುಖ ಮೈಲಿಗಲ್ಲುಗಳತ್ತ ಸಾಗೋಣ. ಸಾಮ್ರಾಜ್ಯಗಳ ಉದಯ ಮತ್ತು ಇತಿಹಾಸದ ದಿಗ್ಗಜರನ್ನ ಸ್ಮರಿಸೋಣ. ಇಲ್ಲೊಂದು ಅಚ್ಚುಕಟ್ಟಾದ ಕೋಷ್ಟಕ ಅಥವಾ ಟೇಬಲ್ ಇದೆ, ಗಮನಿಸಿ. ಇಂತಹ ಸ್ಪಷ್ಟ ದೃಶ್ಯ ವಿನ್ಯಾಸದಿಂದ ಎಷ್ಟೊಂದು ಮಾಹಿತಿಯನ್ನು ಸುಲಭವಾಗಿ ನೆನಪಿಟ್ಕೊಳ್ಬೋದು ಅಲ್ವಾ? ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದರೆ ಮೊಘಲ್ ದೊರೆ ಅಕ್ಬರ್ ದೀನ್-ಇ-ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದ. ಹಾಗೆಯೇ ಬೃಹತ್ ಮೌರ್ಯ ಸಾಮ್ರಾಜ್ಯದ ಅಡಿಪಾಯ ಹಾಕಿದವರು ಚಂದ್ರಗುಪ್ತ ಮೌರ್ಯ. ಒಂದೇ ನೋಟದಲ್ಲಿ 3 ಭಿನ್ನ ಇತಿಹಾಸಗಳು. ಮತ್ತೊಂದು ರೋಚಕ ಪ್ರಶ್ನೆ, 1857ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬುಡವನ್ನೇ ಶಾಶ್ವತವಾಗಿ ಅಲುಗಾಡಿಸಿದ ಆ ಮಹತ್ವದ ಘಟನೆ ಯಾವುದು? ಭಾರತದ ಇತಿಹಾಸದಲ್ಲಿ ಇದೊಂದು ದೊಡ್ಡ ತಿರುವು. ಅದೇ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇಲ್ಲಿ ಎದ್ದು ಕಾಣ್ತಿರುವ ಈ ದಪ್ಪಾಕ್ಷರಗಳು ಆ ಕಾಲದ ಹೋರಾಟದ ಕಿಚ್ಚನ್ನು ನೆನಪಿಸುತ್ತವೆ. ಇದೇ ಹಾದಿಯಲ್ಲಿ ಮುಂದೆ 1905ರ ಬಂಗಾಳ ವಿಭಜನೆ ಮತ್ತು 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಂತಹ ಘಟನೆಗಳು ನಮ್ಮ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನೇ ಬದಲಾಯಿಸಿದವು. ಕೆಲವೊಮ್ಮೆ ಇತಿಹಾಸದಲ್ಲಿ ವ್ಯಕ್ತಿಗಳಿಗಿಂತ ಅವರ ಬಿರುದುಗಳೇ ಹೆಚ್ಚು ಸದ್ದು ಮಾಡುತ್ತವೆ. ಈ ಸ್ಪಷ್ಟವಾದ ಟೈಪೋಗ್ರಫಿ ನೋಡಿ.
ಭಾರತದ ನೆಪೋಲಿಯನ್ ಅಂತ ಸಮುದ್ರಗುಪ್ತನನ್ನ ಕರೆದರೆ ವಿಕ್ರಮಾದಿತ್ಯ ಎಂಬ ಪ್ರತಿಷ್ಠಿತ ಬಿರುದು 2ನೇ ಚಂದ್ರಗುಪ್ತನಿಗೆ ಸೇರಿತ್ತು. ಇನ್ನು ಅತ್ಯಂತ ಪ್ರಮುಖವಾಗಿ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಕವಿದೀಪಕ ರವೀಂದ್ರನಾಥ್ ಟ್ಯಾಗೋರ್. ಈಗ ಪರದೆ ಮೇಲಿರುವ ಈ ಸರಳವಾದ ಟೈಮ್ಲೈನ್ ನೋಡಿ. ಮಹಾತ್ಮ ಗಾಂಧೀಜಿಯವರ ಬದುಕಿನ ಪ್ರಮುಖ ಘಟ್ಟಗಳನ್ನು ಇದು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ. 1869ರಲ್ಲಿ ಜನನ, 1917ರಲ್ಲಿ ಭಾರತದ ಮೊದಲ ಸತ್ಯಾಗ್ರಹವಾದ ಚಂಪಾರಣ್ಯ ಸತ್ಯಾಗ್ರಹ, 1942ರಲ್ಲಿ ಬ್ರಿಟಿಷರಿಗೆ ನಡುಕ ಹುಟ್ಟಿಸಿದ ಕ್ವಿಟ್ ಇಂಡಿಯಾ ಚಳುವಳಿ ಮತ್ತು 1948ರಲ್ಲಿ ಅವರ ದುರಂತ ಹತ್ಯೆ. ಈ ಕಾಲಾನುಕ್ರಮಣಿಕೆ ಒಂದು ಮಹಾನ್ ಬದುಕಿನ ಸಂಕ್ಷಿಪ್ತ ಚಿತ್ರಣ. ಏನು, ದಪ್ಪಕ್ಷರಗಳಲ್ಲಿ ರಾರಾಜಿಸುತ್ತಿರುವ ಈ ಐತಿಹಾಸಿಕ ಹೆಸರನ್ನು ನೋಡ್ಲೇಬೇಕು. ರಜಿಯಾ ಸುಲ್ತಾನ್. ದೆಹಲಿಯ ಸಿಂಹಾಸನವನ್ನೇರಿದ ಮೊಟ್ಟಮೊದಲ ಹಾಗೂ ಏಕೈಕ ಮಹಿಳಾ ಸಾಮ್ರಾಜ್ಞಿ ಇವರು. ಸಂಪೂರ್ಣ ಪುರುಷ ಪ್ರಧಾನವಾಗಿದ್ದ ಆ ಕಾಲಘಟ್ಟದಲ್ಲಿ ಈಕೆಯ ಹೆಸರು ದಿಟ್ಟತನದ ಅಪ್ರತಿಮ ಸಂಕೇತವಾಗಿ ಇಂದಿಗೂ ಉಳಿದಿದೆ. ಇತಿಹಾಸದ ಪುಟಗಳನ್ನು ಮುಗುಚಿ ಈಗ ನಮ್ಮ ಪ್ರಯಾಣದ ಅಂತಿಮ ಹಂತವಾದ ಸಾಮಾನ್ಯ ವಿಜ್ಞಾನದ ವಿಸ್ಮಯಗಳತ್ತ ಅಂದ್ರೆ ಬ್ರಹ್ಮಾಂಡದ ನಿಯಮಗಳತ್ತ ಹೆಜ್ಜೆ ಹಾಕೋಣ. ದೈನಂದಿನ ಬದುಕಿನಲ್ಲಿ ಅಡಗಿರುವ ವಿಜ್ಞಾನವನ್ನ ಅರಿಯೋಣ. ಈ ಲ್ಯಾಕ್ಟೋಮೀಟರ್ ಎಂಬ ಪದದ ವ್ಯಾಖ್ಯಾನವನ್ನು ಗಮನಿಸಿ. ಇದು ಹಾಲಿನ ಶುದ್ಧತೆ, ಸಾಂದ್ರತೆ ಮತ್ತು ನಿರ್ದಿಷ್ಟ ಗುರುತ್ವವನ್ನು ಅಳೆಯುವ ಅದ್ಭುತ ಸಾಧನ. ಹಾಲಿನಲ್ಲಿ ನೀರು ಬೆರೆಸಿದೆಯಾ ಎಂಬುದನ್ನು ಅತ್ಯಂತ ನಿಖರವಾಗಿ ಇದು ಪತ್ತೆ ಹಚ್ಚುತ್ತದೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ವಿಜ್ಞಾನ ಹೇಗೆ ಬೆರೆತು ಹೋಗಿದೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಇಲ್ಲಿರುವ ಆಕರ್ಷಕ ದೃಶ್ಯ ವಿನ್ಯಾಸ ರಸಾಯನಶಾಸ್ತ್ರದ ಒಂದು ಮೂಲಭೂತ ಪರಿಕಲ್ಪನೆಯನ್ನು ಎಷ್ಟು ಸರಳವಾಗಿ ವಿಭಜಿಸಿದೆ ನೋಡಿ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಆಮ್ಲಗಳು ರುಚಿಗೆ ಹುಳಿಯಾಗಿದ್ರೆ, ಉದಾಹರಣೆಗೆ ನಿಂಬೆಹಣ್ಣಿನಲ್ಲಿರುವ ಸಿಟ್ರಿಕ್ ಆಮ್ಲ. ಆದರೆ ಪ್ರತ್ಯಾಮ್ಲಗಳು ರುಚಿಗೆ ಕಹಿಯಾಗಿರುತ್ತವೆ. ಈ ರೀತಿ ದೃಶ್ಯಗಳ ಮೂಲಕ ಕಲಿಯುವುದು ವಿಷಯವನ್ನು ಎಷ್ಟೊಂದು ಸುಲಭವಾಗಿಸುತ್ತೆ ಅಲ್ವಾ? ಪರದೆಯ ಮಧ್ಯದಲ್ಲಿರುವ ಈ ಒಂಟಿ, ದಪ್ಪ ಟೈಪೋಗ್ರಫಿಯ ಸಂಖ್ಯೆ 7.4. ಇದು ಏನನ್ನ ಸೂಚಿಸುತ್ತೆ ಗೊತ್ತಾ? ಇದು ಆರೋಗ್ಯವಂತ ಮನುಷ್ಯನ ರಕ್ತದ ಪಿಎಚ್ ಮೌಲ್ಯ. ಅಂದ್ರೆ ನಮ್ಮ ರಕ್ತ ಸಂಪೂರ್ಣ ತಟಸ್ಥವಾಗಿಲ್ಲ, ಬದಲಾಗಿ ಇದು ಸ್ವಲ್ಪ ಮಟ್ಟಿಗೆ ಕ್ಷಾರೀಯ ಗುಣವನ್ನು ಹೊಂದಿದೆ. ಜೀವಕೋಶಗಳ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಈ ಒಂದು ಚಿಕ್ಕ ಸಂಖ್ಯೆಯ ಪಾತ್ರ ಬಹಳ ದೊಡ್ಡದು. ಜೀವಶಾಸ್ತ್ರದ ಒಂದು ಕುತೂಹಲಕಾರಿ ಪ್ರಶ್ನೆ ಇಲ್ಲಿದೆ. ಸಸ್ಯಗಳ ಎಲೆಗಳು ಯಾವಾಗಲೂ ಹಸಿರಾಗಿರಲು ಮತ್ತು ದ್ಯುತಿಸಂಶ್ಲೇಷಣೆಗೆ ಬೇಕಾದ ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲು ಕಾರಣವಾಗುವ ಆ ನಿರ್ದಿಷ್ಟ ವರ್ಣಕ ಅಥವಾ ಪಿಗ್ಮೆಂಟ್ ಯಾವುದು? ಉತ್ತರ ಕ್ಲೋರೋಫಿಲ್. ಆವರಣದೊಳಗೆ ಕೊಟ್ಟಿರುವ ಮಾಹಿತಿ ಕಡೆ ಸ್ವಲ್ಪ ಗಮನ ಹರಿಸಿದರೆ ಇದು ಮೆಗ್ನೀಷಿಯಂ ಅನ್ನು ಹೊಂದಿರುತ್ತದೆ ಅನ್ನೋದು ಗೊತ್ತಾಗುತ್ತೆ. ಸೂರ್ಯನ ಬೆಳಕನ್ನು ಹೀರಿಕೊಂಡು ಸಸ್ಯಗಳಿಗೆ ಶಕ್ತಿ ತುಂಬುವ ಈ ಇಡೀ ಪ್ರಕ್ರಿಯೆಯಲ್ಲಿ ಆ ಮೆಗ್ನೀಷಿಯಂ ಅಂಶದ್ದೇ ಸಿಂಹಪಾಲು. ಜ್ಞಾನದ ವಿಕಾಸವನ್ನು ವಿವರಿಸುವ ಮತ್ತೊಂದು ಅದ್ಭುತವಾದ ಟೈಪೋಗ್ರಫಿ ಕೋಷ್ಟಕ ನಮ್ಮ ಮುಂದಿದೆ. ಈ ವಿನ್ಯಾಸ ಸಂಶೋಧಕರನ್ನು ಅವರ ಆವಿಷ್ಕಾರಗಳ ಜೊತೆ ಎಷ್ಟು ಚೆನ್ನಾಗಿ ಬೆಸೆಯುತ್ತೆ ಅಲ್ವಾ? ಜೆ ಥಾಮ್ಸನ್ ಎಲೆಕ್ಟ್ರಾನ್ ಕಂಡುಹಿಡಿದ್ರೆ, ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆಯ ನಿಯಮವನ್ನು ಜಗತ್ತಿಗೆ ಪರಿಚಯಿಸಿದರು. ಇನ್ನು ಜಿ ಮಾರ್ಕೋನಿ ರೇಡಿಯೋವನ್ನು ಕಂಡುಹಿಡಿಯುವ ಮೂಲಕ ಸಂಪರ್ಕ ಕ್ರಾಂತಿಗೆ ನಾಂದಿ ಹಾಡಿದ್ರು. ಈಗ ಆಧುನಿಕ ಬದುಕನ್ನೇ ಆಳುತ್ತಿರುವ ಒಂದು ಮೂಲ ವಸ್ತುವಿನ ಬಗ್ಗೆ ತಿಳಿಯೋಣ. ಅದೇ ಲಿಥಿಯಂ. ಪಿರಿಯೋಡಿಕ್ ಟೇಬಲ್ನಲ್ಲಿ ಇದು ಅತ್ಯಂತ ಹಗುರವಾದ ಲೋಹ. ಎಷ್ಟರ ಮಟ್ಟಿಗೆ ಅಂದ್ರೆ ನೀರಿನ ಮೇಲೂ ತೇಲಬಲ್ಲದು. ಆದರೂ ನಾವು ಪ್ರತಿದಿನ ಬಳಸುವ ಮೊಬೈಲ್ ಫೋನ್ಗಳ ಬ್ಯಾಟರಿಗಳಲ್ಲಿ ಅಗಾಧ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಇದು ಬಲಶಾಲಿಯಾಗಿದೆ. ಈಗ ನಾವು ಈ ವಿವರಣೆಯ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಇಲ್ಲಿರುವ ಈ ಅಂತಿಮ ಪ್ರಶ್ನೆ ನಮ್ಮನ್ನೆಲ್ಲ ಆಳವಾದ ಆಲೋಚನೆಗೆ ದೂಡುತ್ತದೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪುವ ಆ 8 ನಿಮಿಷಗಳಿಂದ ಹಿಡಿದು 100 ವರ್ಷಗಳ ಹಿಂದಿನ ಪ್ರಾಚೀನ ಸಾಮ್ರಾಜ್ಯಗಳವರೆಗೆ ಜ್ಞಾನದ ಪ್ರತಿಯೊಂದು ಎಳೆಯೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಜ್ಞಾನದ ಈ ಅಪಾರ ಜಾಲದಲ್ಲಿ ಭವಿಷ್ಯದಲ್ಲಿ ಇನ್ನೆಂತಹ ಹೊಸ ಸಂಪರ್ಕಗಳು ಆವಿಷ್ಕಾರಗೊಳ್ಳಬಹುದು. ನಿರಂತರವಾಗಿ ಕಲಿಯುತ್ತಲೇ ಇರೋಣ, ಏಕೆಂದರೆ ಈ ಜ್ಞಾನದ ಓಟಕ್ಕೆ ಎಂದಿಗೂ ಕೊನೆಯಿಲ್ಲ. ನಮ್ಮ ಈ ಜ್ಞಾನ ಪಯಣದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.